ಸೊ ಇನ್ನೊಂದು ಕ್ವಶನ್ ನಾನು ಕೇಳಬೇಕಿತ್ತು ಇಂಪಾರ್ಟೆಂಟ್ ಏನಕ್ಕೆ ಅಂದ್ರೆ ಈ ರ್ಯಾಪ್ ಅಂದ್ರೆ ಈ ಹಿಪ್ ಹಾಪ್ ರ್ಯಾಪ್ ಮಾಡೋರ್ ಮಧ್ಯೆ ಸ್ವಲ್ಪ ವಾರ್ ಆಗುತ್ತೆ ರ್ಯಾಪ್ ಅಲ್ಲೇ ಅವ್ರು ವಾರ್ ಅದೇ ಸೊ ಅದಕ್ಕೆ ನಿಮ್ ಕೇಳ್ತಾರೆ ನಿಮ್ಗೆ ಗೊತ್ತಿರುತ್ತೆ ಲ್ಯಾಂಗ್ವೇಜ್ ಏನಂತ ಸೊ ಅದೇನ್ ಅದ್ರ ಬಗ್ಗೆ ಏನ್ ಕೆಲವರಿಗೆ ಐಡಿಯಾ ಇರಲ್ಲ ಅದೇ ಡಿಸ್ ಮಾಡ್ಕೋತಾರೆ ಒಬ್ರು ಹೌದು ಅದೇ ಲೈಕ್ ಅದು ಒಂದು ಕೈಂಡ್ ಆಫ್ ಆರ್ಟ್ ಟು ಬಿ ಆನೆಸ್ಟ್ ಹೇಳ್ಬೇಕಂದ್ರೆ ಸೊ ಯಾರು ಬೆಸ್ಟ್ ಅಂತ ನೋಡೋದು. ನೀವು ನಮ್ ಬಗ್ಗೆ ಗೊತ್ತಿರಬಹುದು ನಿಮ್ಗೆ ನಾನ್ ಹೆಂಗ್ ಕ್ಯಾರೆಕ್ಟರ್ ನಿಮ್ ಕ್ಯಾರೆಕ್ಟರ್ ಗೊತ್ತಾಯ್ತು. ಇವಾಗ ನಾನೊಂದು ಒಂದ್ ಲೈನ್ ಅಲ್ಲಿ ನೀನ್ ಹಿಂಗಿದ್ಯಾ ಹಂಗ ಹೇಳ್ದ್ರೆ ನಂಗೆ ಸಾಕಲ್ಲ. ರ್ಯಾಪ್ ಅಲ್ಲಿ ಹೇಳ್ತಾ ಇದ್ದಾರೆ ಒಂದು ಫ್ಲೋ ಅಲ್ಲಿ ಹೋಗುತ್ತೆ. ನಿಮ್ ಹಿಸ್ಟ್ರಿ ಹೇಳ್ಬಿಡ್ತಾನೆ. ನಿಮ್ ಹಿಸ್ಟ್ರಿಯಲ್ಲಿ ಇವಾಗ ನಿನ್ ಬಟ್ಟೆ ಈ ತರ ಆಗ್ತಾ ಇದ್ಯಾ ಆ ಬಟ್ಟೆಗೆ ಒಂದು ಲೈನ್ ಇಟ್ಬಿಡ್ತಾನೆ. ಆ ಲೈನ್ ಗೆ ಒಂದು ಡಿಸ್ ನಿಮ್ಗೆ. ಆಮೇಲೆ ಶೂ ಹಾಕಲ್ಲ ನೀನು ಶೂಗೆ ಒಂದು ಡಿಸ್. ಆಮೇಲೆ ಹೇರ್ ಸ್ಟೈಲ್ ನೋಡ್ತಾನೆ ಫುಲ್ ಡಿಸ್. ಅದ್ ಹೆಂಗಂದ್ರೆ ಹಂಗ ವಾರ್ ಆಗುತ್ತೆ. ಆದ್ರೆ ಆ ಬ್ಯಾಟಲ್ ಆಗ್ಬಿಟ್ಟು ಎರಡು ಬ್ಯಾಟಲ್ ಆಗಲ್ಲ. ಅದು ಫುಲ್ ಕ್ಲಾಶ್ ಅವ್ರ ಜೊತೆ ಟ್ಯಾಲೆಂಟ್ಸ್ ಜೊತೆ. ಆಮೇಲೆ ಅವರು ಸಮಾಧಾನ ಆಗ್ಬಿಟ್ಟು ಅವ್ರು ನಾರ್ಮಲ್ ಆಗಿದ್ದಾರೆ. ಸೊ ಇಲ್ಲಿ ಪರ್ಸನಲ್ ಯಾವ್ದು ಆಗಲ್ಲ ಜಸ್ಟ್ ಪರ್ಸನಲ್ ಆಗುತ್ತೆ ಮೇನ್ ಆರ್ಟಿಸ್ಟ್ ಆಗುತ್ತೆ. ಸೊ ಅದು ಲೈಕ್ ಅಂಟಿಲ್ ಅನ್ಲೆಸ್ ಅವ್ರು ಈಗೋ ಕ್ಲಾಶ್ ಆಗುವಾಗ ಸೊ ಅವ್ರ ಪರ್ಸನಲ್ ಸೊ ಅದು ಅವ್ರ ಹೆಂಗ್ ಸ್ಪೋಟಿಫೈ ಇದನ್ನ ಅವರು ರ್ಯಾಪ್ ಹಿಪ್ ಹಾಪ್ ಇದನ್ನ ಬಳಸ್ಕೊಂಡು ಮಾಡ್ತಾರೆ. ಬಟ್ ನೀವ್ ಹೇಳ್ದಾಗೆ ಪರ್ಸನಲ್ ಆಗಿ ಆಗಲ್ಲ. ಅದು ಔಟ್ ಆಫ್ ಸ್ಟೇಜ್ ಅದ ಆ ಒಂದು ಬ್ಯಾಟಲ್ ಅರೇನಾ ಇರುತ್ತಲ್ವಾ ಅಲ್ಲ ಅದ್ ಬಿಟ್ಟು ಆಚೆ ಬಂದ್ರೆ